ಊಟ ಮಾಡೋಣ ಅಂತ ಹೋದರೆ ಮಳೆ ದಿಢೀರಂತ ಬಂದ್ಬಿಡೋದ. ಇನ್ನು ಸ್ಕಿಪ್ ಮಾಡ್ದೆ ನೋಡ್ಕೊಂಬನ್ನಿ ಹಂಗೆ. ಹಲೋ ಗೈಸ್, ಗುರುವಾರ ಶುಕ್ರವಾರ ಶನಿವಾರದ 3 ಬ್ಲಾಗ್ ವಿಡಿಯೋ ಈ ವಿಡಿಯೋದಲ್ಲಿರುತ್ತೆ ವೀಕ್ಷಕರೇ. ಗಮನಿಸ್ತಾ ಇದ್ದೀರಾ ವೀಕ್ಷಕರೇ. ಸೊ ನಮ್ಮದು ವರ್ಕು ದ್ವಾರನಹಳ್ಳಿದು ಕಂಪ್ಲೀಟ್ ಆಯಿತು. ಆಲ್ಮೋಸ್ಟ್ ನೆಂಟ್ಲು ಮಟ್ಟ ಕವರ್ ಆಯಿತು. ಸೊ ಅದನ್ನು ಮುಗಿಸ್ಕೊಂಡು ನಾವು ಬಂದಿದ್ದೆ ದೂರನಹಳ್ಳಿ ಊಟಕ್ಕೆ ಅಂದ್ಬಿಟ್ಟು ವೀಕ್ಷಕರೇ. ಸೊ ಇದು ಬಂದು ಗುರುವಾರದ ವಿಡಿಯೋ. ಸೊ ವೀಕ್ಷಕರೇ, ಗಮನಿಸ್ತಿದ್ರೆ ನೀವು ಮಳೆ ಯಾವ ರೀತಿ ಹೊಡಿತಿದೆ ಅಂತ. ಮಳೆ ಬಂದರೂ ಸುಧಾ ಪಾಪ ಜನಗಳೆಲ್ಲ ಊಟ ಮಾಡಿದ್ವಿ. ವಿಧಿ ಇಲ್ಲ, ಪ್ರಸಾದನ ಹಾಗೆ ಬಿಡಕ್ಕೆ ಹೋಗ್ಬಾರ್ದು ಅಂದ್ಬಿಟ್ಟು ಹಂಗೆ ಪಾಪ ನಮ್ಮ ಧ್ರುವ ನೋಡಿದ್ರೆ ನೆನ್ಕೊಂಡೆ ಊಟ ಮಾಡ್ತಾಯಿವಿ ಎಲ್ಲ. ಸೊ ಗಮನಿಸಿ ಹಲವಾರು ಜನ ಮಳೆಯಲ್ಲೂ ಸುಧಾ ಪ್ರಸಾದ ಮಂಚಮ್ ತಾಯಿ ಪ್ರಸಾದವನ್ನು ಸ್ವೀಕರಿಸ್ತವ್ರೆ. ಸೊ ನಮಗಂತೂ ತುಂಬ ಖುಷಿ ಆಯಿತು. ಒಂದು ಕಡೆ ಮಳೆ ವೆದರು, ಇನ್ನೊಂದು ಕಡೆ ಊಟ. ಸೊ ಬಿಸಿ ಯಾವುದು ಇದು ಯಾವುದು ಅಂತ ಗೊತ್ತಾಗಲಿಲ್ಲ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಸೊ ವೀಕ್ಷಕರೇ, ಇಂಥ ವ್ಯೂಸ್ ಇಂಥ ಎನರ್ಜಿ ಬರಬೇಕು ಅಂದರೆ ಮಳೆಯಲ್ಲಿ ಒಂಥರ ಖುಷಿ ಆಗೋಯ್ತು ನನಗಂತೂ. ವೀಕ್ಷಕರು ಗಮನಿಸ್ತಾ ಇದ್ರೆ ಹಲವಾರು ಸಂಖ್ಯೆ ಜನ ಸೇರಿದ್ರು. ಸೊ ಅದನ್ನು ಮುಗಿಸ್ಕೊಂಡು ನಾವು ಬಂದಿದ್ದೆ. ಸೊ ಮಾರ್ನಿಂಗ್ ಬ್ಲಾಗ್ ಇದು. ಸೊ ಸ್ವಲ್ಪ ಸೆಂಟ್ರಿಂಗ್ ಮಾಡಬೇಕಿತ್ತು ಅಂದ್ಬಿಟ್ಟು ಕೊಪ್ಪಳಿಂದ ಬಂದಿದ್ದರು. ಸೊ ನಮ್ಮ ಪಕ್ಕದಳ್ಳಿಯವರು. ಸೊ ಅವ್ರಿಗೆ ಮರ ಕೊಟ್ಬಿಟ್ಟು ನಾನು ಸ್ವಲ್ಪ ವರ್ಕ್ ಸಣ್ಣ ಪುಟ್ಟ ವರ್ಕ್ ಇದ್ದೋ. ಸೊ ಅದನ್ನು ಮುಗಿಸೋಕ್ಕೋಸ್ಕರ ಅಂತ ಹೋದ್ವಿ. ನೋಡಿ ಈ ಥರ ಐತೆ, ಈ ಫಿನಿಶಿಂಗ್ ಕೊಡೋದಕ್ಕೆ ತಲೆ ಕೆಟ್ಟೋಗುತ್ತೆ. ಸೊ ವೀಕ್ಷಕರೇ ನೋಡಿ, ಆಗಲ್ಲ ಲಾಸ್ಟ್ ಫೈನಲ್ಗೆ ಈ ಥರ ಫಿನಿಶಿಂಗ್ ಬಂತು. ಕೆಲಸ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಪ್ಲೀಸ್. ಪೀಸ್ ವರ್ಕ್ ಮಾಡೋದು ಕೆಲಸ ಭಾಳ ಕಷ್ಟ. ಸೊ ಈ ರೀತಿ ಐತೆ ಕೆಲಸಗಳು. ಸೊ ಫಿನಿಶಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಆದಷ್ಟು ಟ್ರೈ ಮಾಡಿದೆ. ಸೊ ಹಳೆ ಮನೆ ಕೆಲಸ ಆದರೆ ಎಷ್ಟು ಸರಿ ಅದನ್ನು ಮುಗಿಸ್ಕೊಂಡು ನಮ್ಮ ಹುಡುಗ ಸೈಕಲ್ ಹೊಡಿತಾಯಿದ್ದ. ಒಂದು ರೌಂಡ್ ಕೊಡಪ್ಪ ಅಂದ್ಬಿಟ್ಟು ನಾನು ಬೈಕ್ ಸೈಡ್ ಹಾಕ್ಬಿಟ್ಟು ಒಂದು ರೌಂಡ್ ಹೊಡೆದೆ. ಯಾಕಂದರೆ ಹಳೆ ಮೆಮೊರಿ ಎಲ್ಲ ನನಗಂತೂ ಬಂದೇ ಬಿಡ್ತು. ಸೊ ವೀಕ್ಷಕರೇ, ಸುಮಾರು 15 ವರ್ಷ ಆಗಿತ್ತು ನಾನು ಸೈಕಲ್ ಯೂಸ್ ಮಾಡಿ. ಸೊ ಇವತ್ತು ಹೊಡೆಯೋ ಅದೃಷ್ಟ ಸಿಕ್ತು. ಸರಿ ಅಂದ್ಬಿಟ್ಟು ನಮ್ಮ ಸಿಸೋರಿಂದ ಬಂದ ಸರಿ ಬ್ಯಾಗಿಂದ ಏನೋ ತೆಗಿತಾವ್ರೆ ಅಂದರೆ ಅವನಿಗೆ ದಾವತ್ ಬಿಡೈತೆ. ಫಸ್ಟ್ ನೀರು ಕುಡಿತಾವನೆ ಅಲ್ಲೇ. ಸರಿ ಬಾಪ ಅಂತ ಹೇಳ್ಬಿಟ್ಟು ಅವನಿಗೆ ಹೋಮ್ವರ್ಕ್ ಮಾಡಿಸ್ಬಿಟ್ಟು ನೈಸ್ ಮಾಡಿ ಹೋಮ್ವರ್ಕ್ ಮಾಡಿಬಿಡು, ಆಮೇಲೆ ಆಟ ಆಡುವೆ, ನೀನು ಏನು ಬೇಕು ನಾನು ತಗೊಡ್ತೀನಿ ಅಂತ ಹೇಳೋದಕ್ಕೆ ಸರಿ ನಾನು ಹಣ್ಣಿದೆ ಹಣ್ಣು ಕಿತ್ಕೊಳ್ತೀನಿ ಅನ್ನ. ಸರಿ ಏನು ಹಣ್ಣಪ್ಪ, ಸರಿ ಕಿತ್ಕೊಳ್ಳಿ ಹೋಮ್ವರ್ಕ್ ಮಾಡು ಅಂತ ಹೋದರೆ ಅಲ್ಲಿ ನೋಡಿ ಈ ಹಣ್ಣು ಕೇಳ್ತಾವನೆ ಅವನು. ಕೇಳಿ ಈಗ ನಮ್ಮ ಶಿಷ್ಯನ ಮರ ಯಾವ ಥರ ಹಣ್ಬಿಟ್ಟೈತೆ ನೋಡ್ರಪ್ಪ. ಅಡ್ಡ ಏನು ಗುರು, 4 kg ಬತ್ತಲ್ಲ ಗುರು. ಎಲ್ಲ ತೋರಿಸು, ಸಾಕು ಬಿಡೋದು ಕಾಯಿ ಎಲ್ಲ. ಓ ಇಲ್ಲೊಂದಾಯ್ತಾ ನೋಡಲಿ, ಎಲ್ಲ ಕಿತ್ಕೋ. ಏನು ಗುರು ಈ ಥರ ನಿನ್ನ ಸಿಚುವೇಶನ್, ನಿನ್ನ ಸೈಜ್ ಅದಲ್ಲ ಗುರು. ಏನು ಮಾವಿನ ಹಣ್ಣು ಪರಂಗಿಣ ಪಾಪ ಇವು. ಯಪ್ಪ ಪರಂಗಿ ಮರ ತಕೋ ಮಾವಿನ ಹಣ್ಣು ಅಂತವನ ಗುಬಲ್ ನನ್ನ ಫ್ರೆಂಡ್ಸ್ ಕೇಳು ಬನ್ನಿ ಫ್ರೆಂಡ್ಸ್ ಅಂದ್ಬಿಟ್ಟು ನೈಟ್ ಹೊತ್ತು ಸ್ವಲ್ಪ ಹೋಮ್ವರ್ಕ್ ಮಾಡಿಸ್ತೀವಿ. ಯಾಕಂದರೆ ಮಕ್ಕಳಿಗೆ ಅಲ್ಲಲ್ಲೇ ಸ್ವಲ್ಪ ಮೈಂಡ್ಗೆ ಸ್ವಲ್ಪ ಚುರುಕು ಬರೋ ಥರ ಹೋಮ್ವರ್ಕ್ ಹೇಳ್ತಾಯಿದ್ರೆ ಅವ್ರಿಗೆ ಸ್ವಲ್ಪ ತಲೆಗೆ ಹೋಗುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ವೀಕ್ಷಕರೇ, ಮಕ್ಕಳಿಗೆ ಚಿಕ್ಕದ್ರಲ್ಲೇ ಸ್ವಲ್ಪ ಹೇಳ್ಕೊಡ್ತಾಯಿದ್ರೆ ಅದು ಅವ್ರ ಬ್ರೈನಲ್ಲಿ ಆಗಿ ಉಳ್ಕೊಳುತ್ತೆ. ಸೊ ಆಟ ಆಡೋ ಟೈಮಲ್ಲಿ ಆಟ ಆಡಿಸ್ಬೇಕು, ಬರೆಯೋ ಟೈಮಲ್ಲಿ ಬರೆಸ್ಬೇಕು ಅಂತ ನನ್ನ ಅಭಿಪ್ರಾಯ. ಸರಿ ಅಂದ್ಬಿಟ್ಟು ವೀಕ್ಷಕರೇ, ಇವತ್ತು ಶನಿವಾರ ಆಗೋದ್ರಿಂದ ನಾವು ಬಂದು ಯಾಕಂದ್ರೆ ಕಿರ್ಗೋಲ್ ಸಂತೆಗೆ. ಸೊ ಗಮನಿಸ್ತಾ ಇದ್ದಾರೆ ವೀಕ್ಷಕರೇ, ನಮ್ಮ ಕಿರ್ಗೋಲಲ್ಲಿ ಸಂತೆ ಅಂದರೆ ಒಂದು ನೋಡೋಕ್ಕೆ ಒಂದು ಚೆಂದ. ಸೊ ಬೆಳಿಗ್ಗೆ ಟೈಮು ಮರಿ ವ್ಯಾಪಾರ ನಡೀತವೆ. ಸೊ ಆಡು ಕುರಿ ಆಗಿರ್ಬೋದು, ಬಂಡೂರು ಕುರಿಗಳು, ಬಂಡೂರು ತಳಿ ಯಾವ ರೀತಿ ಎಲ್ಲ ಸಿಗುತ್ತೆ. ಸೊ ಸಾಯಂಕಾಲದವ್ರಿಗೂ ನಾವು ಬರ್ತೀವಿ. ಸಂತೆ ಮೇಲೆ ಬಂದ್ವಿ, ಸಂತೆಗೆ ಬಂದ್ಬಿಡ್ತು ಕಣ್ರಿ ಮಳೆ. ಯಾಕೆ ಹೇಳ್ತೀರಾ, ನೋಡ್ತಾ ಇದ್ದೀರಾ ವೀಕ್ಷಕರೇ, ಇಡೀ ಸಂತೆ ಎಲ್ಲ ಫುಲ್ ನೀರು ಕಣ್ರಿ. ಪಾಪ ರೈತರು ಸಣ್ಣ ಪುಟ್ಟ ವ್ಯಾಪಾರ ಮಾಡೋಕ್ಕೆ ಕಷ್ಟ ಆಗೋಯ್ತು. ಸೊ ಅಂತೂ ಇತ್ತು ನಾವು ನೆನ್ಕೊಂಡು ಹೆಂಗೋ ಸಾಮಾನು ತಗೊಂಡು ಕಟ್ಟಿಸ್ಕೊಂಡು ಬಂದ್ಬೇಕಣ್ರಿ. ಯಾಕೆ ಹೇಳ್ತೀರಾ, ಮಳೆ ಇವತ್ತು ಬಡವ್ರು ಹೊಟ್ಟೆ ಮೇಲೆ ಹೊಡೆಯೋಕ್ಕೆ ಬರುತ್ತೆ. ಹುಯ್ಯೋ ಟೈಮಲ್ಲಿ ಹುಯ್ಯಲ್ಲ, ಬೇಡ ಟೈಮಲ್ಲಿ ಹುಯ್ಯುತ್ತೆ. ಸಣ್ಣ ಪುಟ್ಟ ಇದಾಗಿರುತ್ತೆ. 3 days ಬ್ಲಾಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬೈ ಫ್ರೆಂಡ್ಸ್.